ಅಡಿಕೆ ತೋಟ ಹೊಸತಾಗಿ ಮಾಡಿದಾಗ ಎಂತೆಂತ ಗಿಡ ಹೇಗಿರ್ಬೇಕು ಮತ್ತೆ ಒಟ್ಟೊಟ್ಟಿಗೆ ಎಂತ ಗಿಡ ಹಾಕ್ಬೋದು ಅಂತ ಹೇಳಿ ಒಂದು ಚಿಕ್ಕ ಮಿನಿಯೇಚರ್ ಆಗಿ ಒಂದು ಮಾಡಿದ್ದಾರೆ, ಅದನ್ನು ತೋರಿಸ್ತೇನೆ. ಸೊ ಇದು ಹೊಸತಾಗಿ ನೆಟ್ಟ ಅಡಿಕೆ ಗಿಡ. ಮಧ್ಯದಲ್ಲಿ ಕಾಲ್ಬಸುವೆ ಅಂತ ಹೇಳಿದ್ರೆ ಅದು ನೀರು ಹೋಗ್ಲಿಕ್ಕೆ ಜಾಗ. ಈ ನೋಡಿ ಇದೆಲ್ಲ ಅಡಿಕೆ, ಕೊಕ್ಕೋ, ಜಾಯಿಕಾಯಿ, ಅಂದ್ರೆ ಈ ಅಡಿಕೆ ಗಿಡ ತೋಟದೊಟ್ಟಿಗೆ ಮಧ್ಯದಲ್ಲಿರೋ ಜಾಗದಲ್ಲಿ ಆ ಗಿಡಗಳನ್ನ ನಡ್ಬೇಕಂತ ಹೇಳಿ. ಮತ್ತೆ ಇದು ಡ್ರೈನೇಜ್ ಅಂತ ಹೇಳ್ತೇವೆ ನಾವು ಇಂಗ್ಲಿಷ್ ಅಲ್ಲಿ. ಎಂತಕ್ಕಂತ ಹೇಳಿದ್ರೆ ಮಳೆ ನೀರು, ಎಕ್ಸೆಸ್ ನೀರು ಅಡಿಕೆಗೆ ಬೇಡ, ಅದನ್ನ ರಿಮೂವ್ ಮಾಡ್ಲಿಕ್ಕೆ ಔಟ್. ಸೈಡ್ ಅಲ್ಲಿ ಅಡಿಕೆ ಒಟ್ಟಿಗೆ ಈ ಬೆಳೆಗಳನ್ನ ನೋಡ್ಬೋದು. ಅಲ್ಲಿ ನೋಡಿ ಅದು ಜೇನುಗೂಡು. ಸೊ ಈ ಮಿನಿಯೇಚರ್ ನಂಗೆ ತುಂಬಾ ಇಷ್ಟ ಆಯ್ತು. ಎಂತಕ್ಕಂತ ಹೇಳಿದ್ರೆ ಇಟ್ಸ್ ಒಂದು ಫಾರ್ಮ್ ಹೌಸ್ ಪ್ಲಾನ್ ಇದ್ರೆ ಇಟ್ಸ್ ಅ ವೆರಿ ಗುಡ್ ಪ್ಲಾನ್. ಮೀನು ಕೃಷಿ, ಹೈನುಗಾರಿಕೆ, ಶೀಪ್ಸ್, ಚಿಕನ್. ಪಾಪ ಚಿಕನ್ ಅಲ್ಲಿ ಕೂರ್ತಾ ಉಂಟು ಕೋಳಿ, ನಿಜವಾದ ಕೋಳಿ ಇಟ್ಟಿದ್ದಾರೆ. ಇದೆಲ್ಲ ತೋಟ, ಹೂ ತೋಟ ಎಲ್ಲ. ಅಡಿಕೆ ಎಂತ ಹೇಳುದು ನಾನು, ಸೊ ಬ್ಯಾಕ್ ಟು ರೂಟ್ ಅಂತ ಹೇಳುದು ಒಂದು ಕಾನ್ಸೆಪ್ಟ್. ಕೃಷಿಯಲ್ಲಿ ಎಂತೆಂತ ಮಾಡ್ಬೋದು ಅಂತ ಹೇಳಿದ್ರೆ ಅದೊಂದು ನೀವು ಇಲ್ಲಿ ಬಂದು ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗ್ತದೆ. ಸೊ ಶಿವಮೊಗ್ಗ ಬರುವಾಗ ಅಂದ್ರೆ ಗಾಜನೂರು ಬರುವಾಗ ಫುಲ್ ರೋಡ್ ಸೈಡ್ ಪೂರ ಅಡಿಕೆ ಸಿಪ್ಪೆಯನ್ನು ಹಾಕಿದ್ರು. ಎಂತಕ್ಕಂತ ನಂಗೆ ಐಡಿಯಾ ಇರಲಿಲ್ಲ, ಬಟ್ ಇಲ್ಲಿ ಅದನ್ನ ಫುಲ್ ಡಿಸ್ಪ್ಲೇ ಮಾಡಿದ್ದಾರೆ ಹೇಗೆ ಅದನ್ನ ಯೂಸ್ ಮಾಡ್ತಾರೆ ಅಂತ ಹೇಳಿ. ನಮ್ಮ ತೋಟದಲ್ಲಿ ಸಿಗ್ತಕ್ಕಂಥ ಅಡಿಕೆ ಸಿಪ್ಪೆ ಅಂತಂದ್ರೆ ನಾವು ಆರಾಮಾಗಿ ಗೊಬ್ಬರ ಮಾಡ್ಕೊಂಡು ನಮ್ಮ ಮಣ್ಣಲ್ಲಿ ಇರ್ತಕ್ಕಂಥ ಸಾವಯವ ಅಂಶನ ಹೆಚ್ಚಿಗೆ ಮಾಡ್ಕೋಬೇಕಾಗಿದೆ. ಈ ಕೃಷಿ ಮೇಳದಲ್ಲಿ ನಾವು ತುಂಬಾ ಪ್ರಾಮುಖ್ಯತೆ ಕೊಟ್ಟು ರೈತರು ಅದನ್ನ ಹೇಗೆ ತಯಾರು ಮಾಡಬೇಕು ಅನ್ನೋದನ್ನ ಡೆಮೋ ಮಾಡಿ ತೋರಿಸಿದೀವಿ. ಇದನ್ನ ನಾವು ಏನ್ ಮಾಡ್ಬೇಕು ಅಂತಂದ್ರೆ ನಾವು ಹಸಿ ಸಿಪ್ಪೆನ ಈ ತರ 2 ತಿಂಗಳ ಕಾಲ ಒಣಗಿರೋ ಸಿಪ್ಪೆನ ತಗೋಬೇಕು. ಈ ತರ ನಾರಾಗಿರೋ ಸಿಪ್ಪೆಗಳನ್ನ ತಗೊಂಡು ನಾವು ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡ್ಕೊಂಡು ನಾವು ಗೊಬ್ಬರದ ಗುಂಡಿಗಳನ್ನು ಸಹ ಮಾಡ್ಕೊಂಡು ಮಾಡ್ಬೋದು. ಆ ರೀತಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತಂದ್ರೆ ನಾವು ನಮ್ಮ ತೋಟದಲ್ಲಿ ನೆರಳಿರ್ತಕ್ಕಂಥ ಕಾಡು ಜಾತಿ ಮರಗಳಿರುತ್ತಲ್ಲ ಅಂತ ನೆರಳಿ ಬರ್ತಕ್ಕಂಥ ಪ್ರದೇಶದಲ್ಲರೂ ಮಾಡ್ಕೋಬಹುದು, ಅಥವಾ ನಾವು ಚಪ್ರಗಳನ್ನ ಹಾಕೊಂಡು ನೆರಳನ್ನ ಒದಗಿಸಿ ನೆರಳಿರ್ತಕ್ಕಂಥ ಜಾಗದಲ್ಲಿ ಮಾಡ್ಕೋಬಹುದು. ನಾವು ಮೊದಲನೇದಾಗಿ ನಮ್ಮ ತೋಟದಲ್ಲೇ ಸಿಗ್ತಕ್ಕಂಥ ಎಲೆ ದರ್ಗಗಳನ್ನ ನಾವು ಮೊದಲನೇ ಲೇಯರ್ ಹಾಕ್ಬಿಟ್ಟು ಅದ್ರ ಮೇಲೆ ಕೆಂಪು ಮಣ್ಣನ್ನ ಹಾಕ್ಬಿಟ್ಟು 3 ಭಾಗದಷ್ಟು ಅಡಿಕೆ ಸಿಪ್ಪೆನ ಹಾಕ್ಬಿಟ್ಟು ಅದ್ರ ಮೇಲೆ ನಾವು ಸಗಣಿನ ನೀರ್ನ ಕಲಿಸ್ಬಿಟ್ಟು ಹಾಕಿ ನಮ್ಮ ವಿಶ್ವವಿದ್ಯಾಲಯದಲ್ಲೇ ಪ್ರಿಪೇರ್ ಮಾಡ್ತಕ್ಕಂಥ ಕಾಂಪೋಸ್ಟ್ ಕಲ್ಚರ್ ಅಂತ ಇದೆ, ಆ ಸೂಕ್ಷ್ಮಾಣು ಜೀವಿಗಳನ್ನ ಇದ್ರ ಜೊತೆಗೆ ಮಿಕ್ಸ್ ಮಾಡಬೇಕು. ನಾವು ಮಿಕ್ಸ್ ಮಾಡ್ದಲ್ಲೇ ಹಂಗೆ ತಯಾರು ಮಾಡ್ತೀವಿ ಅಂತಂದ್ರೆ ಈ ಸಿಪ್ಪೆ ಕಳಿಯೋದಕ್ಕೆ 2 ರಿಂದ 3 ವರ್ಷ ತಗೊಳುತ್ತೆ. ಬಟ್ ಆ ಕಾಂಪೋಸ್ಟ್ ಕಲ್ಚರ್ನ ನಾವು ಮಿಕ್ಸ್ ಮಾಡಿಬಿಟ್ಟು ತಯಾರು ಮಾಡೋದ್ರಲ್ಲಿ ನಾವು 6 ತಿಂಗಳೊಳಗಡೆನೆ ನಾವು ಕಾಂಪೋಸ್ಟ್ನ ಅಡಿಕೆ ಸಿಪ್ಪೆಯಿಂದ ಕಾಂಪೋಸ್ಟ್ ರೆಡಿ ಮಾಡ್ಕೋಬಹುದು. ಇದನ್ನ ಹಂತವಾಗಿ ಮಾಡ್ಬಿಟ್ಟು ವಾರಕ್ಕೊಂದ್ಸಲಿ ನೀರು ಕೊಟ್ಬಿಟ್ಟು ತೇವಾಂಶ ಕಾಪಾಡ್ಕೋಬೇಕು. ಮಾಯಿಶ್ಚರ್ ಅಂತ ಏನ್ ಹೇಳ್ತೀವಿ ಅದನ್ನ ಮೇಂಟೈನ್ ಮಾಡ್ಕೊಂಡು ಹದವಾಗಿ ನೀರು ಕೊಟ್ಬಿಟ್ಟು ತಿಂಗಳಿಗೆ ಸಾಧ್ಯವಾಯಿತು ಅಂತಂದ್ರೆ ಅದನ್ನ ಮೇಲಿಂದ ಕೆಳಗಡೆ ತಿರುಗಿಸಿ ಹಾಕಿ 3 ತಿಂಗಳ ನಂತರ ನಾವು ಆ ಕೊಟ್ಟಿಗೆ ಗೊಬ್ಬರದ ಗುಂಡಿಗಳಿಗೆ ಅಡಿಕೆ ಸಿಪ್ಪೆ ಗುಂಡಿಗಳಿಗೆ ನಾವು ಈ ತರ ಎರೆಹುಳುಗಳನ್ನ ಬಿಟ್ಟಾಗ 6 ತಿಂಗಳಲ್ಲಿ ನಮಗೆ ಉತ್ಕೃಷ್ಟವಾದ ಅಡಿಕೆ ಸಿಪ್ಪೆ ಗೊಬ್ಬರ ದೊರೆಯುತ್ತೆ. ನಾವೇ ಸಂಶೋಧನೆ ಮಾಡಿರೋ ಪ್ರಕಾರ ದನದ ಗೊಬ್ಬರದಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳಿನ ಹೆಚ್ಚು ಪೋಷಕಾಂಶಗಳು ನಮಗೆ ಅಡಿಕೆ ಸಿಪ್ಪೆಯ ಗೊಬ್ಬರದಿಂದ ಸಿಗ್ತಾ ಇದೆ. ನಮ್ಮ ತೋಟಗಳಿಗೆ ಹಾಕೊಂಡ್ಬಿಟ್ಟು ನಾವು ನಮ್ಮ ತೋಟಗಳ ಇಳುವರಿ ಹೆಚ್ಚಿಗೆ ಮಾಡ್ಕೊಂಡು ನಮ್ಮ ಮಣ್ಣಿನ ಫಲವತ್ತತೆಯನ್ನು ಸಹ ಹೆಚ್ಚಿಗೆ ಮಾಡ್ಕೋಬಹುದಾಗಿದೆ. ಸೊ ನಾವು ಅಲ್ಲಿ ಅಡಿಕೆ ಸಿಪ್ಪೆಯನ್ನು ಎಂತ ಮಾಡುವುದು ಅಂತ ನೋಡಿದ್ದು. ಇಲ್ಲಿ ಎಂತ ಅಂತ ಹೇಳಿದ್ರೆ ಬೇರೆ ಅಡಿಕೆ ಹಾಳೆ ಇರ್ಬೋದು, ಬೇರೆ ಬೇರೆ ಅಡಿಕೆ ವಸ್ತುಗಳಿಂದ ಎಂತೆಂತಾಗಿ ಅದನ್ನ ಒಂದು ರಾ ಮೆಟೀರಿಯಲ್ ಇಂದ ಫಿನಿಶ್ಡ್ ಪ್ರಾಡಕ್ಟ್ ಅನ್ನು ಹೇಗೆ ಮಾಡಬಹುದು ಅಂತ ಹೇಳಿ ಚಂದ ಡಿಸ್ಪ್ಲೇ ಮಾಡಿದ್ದಾರೆ. ಡಿಫ್ರೆಂಟ್ ಹಾಳೆ ತಟ್ಟೆಗಳು ನೋಡಿ, ಡಿಫ್ರೆಂಟ್ ಸ್ಟೈಲ್ ಅಲ್ಲಿ. ಇದೆಲ್ಲ ಅಡಿಕೆಯಿಂದಲೇ ಮಾಡಿರುವುದು. ಇದು ಅಡಿಕೆ ಹಾರ ಮಾಡ್ಲಿಕ್ಕೆ ಮನ್ಸಿದ್ರೆ ಎಂತ ಸಹ ಮಾಡಬಹುದು ಅಂತ ಹೇಳಿ ಒಂದು ಬೆಸ್ಟ್ ಎಕ್ಸಾಂಪಲ್. ಕನೆಕ್ಟ್ ಆಗ್ಲಿಲ್ಲ, ಅಡ್ಜಸ್ಟ್ ಮಾಡಿ ಅಷ್ಟೇ. ಸೊ ಸಾಕಾಯ್ತು ಮಾರೆ. ಫಸ್ಟ್ ಟೈಮ್ ಒಬ್ಬ ಫುಡ್ ಬ್ಲಾಗರ್ ಎಷ್ಟು ಇದು ಮಾಡಿ ಸಹ ನಾನು ಒಂದು ಜಸ್ಟ್ ಎಂತ ಹೇಳುದು, ಇನ್ನು ಫುಡ್ ಅನ್ನ ಫೋಕಸ್ ಮಾಡ್ಲಿಲ್ಲ. ಫುಡ್ ಒನ್ ಟೈಮ್ ಫೋಕಸ್ ಮಾಡಿದ್ರೆ ಮತ್ತೆ ಈಚೆ ಬರ್ಲಿಕ್ಕೆ ಆಗುದಿಲ್ಲ. ಆದ ಕಾರಣ ಎಲ್ಲ ಏರಿಯನ್ ಕವರ್ ಮಾಡಿ ಮತ್ತೆ ಫುಡ್ಡಿಗೆ ಹೋಗುವ ಅಂತ ಹೇಳಿ. ಸೊ ನಾನು ಎನ್ಸ್ಕೊಂಡಿದ್ದು ಇದೇ ಲಾಸ್ಟ್ ಆಗಿರ್ತದೆ ಅಂತೇಳಿ. ಬಟ್ ಇದಲ್ಲ, 1 ಟೆಂಟ್ ಮುಗಿತದೆ. ಇನ್ನು ಮುಗಿಲಿಲ್ಲ, ಅಲ್ಲಿ ತನಕ ಉಂಟು ಮಾರೆ. ಯಾರು ಹೋಗುದು ಇಲ್ಲ, ಹಾಗೆಲ್ಲ ಫುಲ್ ಸಾಕಾಯ್ತು. ಪುನಃ ಆಚೆ ಹೋಗ್ಲಿಕ್ಕೆ ಉಂಟು. ನೋಡುವ, ಫುಲ್ ಕವರ್ ಮಾಡ್ಲಿಕ್ಕೆ ಆದ್ರೆ ಮಾಡುವ, ಇಲ್ಲ ಆದ್ರೆ ಇಲ್ಲ. ಎಷ್ಟಾಗ ಕವರ್ ಮಾಡುವ. ಬಂದದ್ದು ವೇಸ್ಟ್ ಅಂತೂ ಆಗ್ಲಿಲ್ಲ ಇವತ್ತು. ಡೇ ಸ್ಪೆಂಟ್ ವೆಲ್ ಅಂತ ಹೇಳ್ಬೋದು. ಡೇ ಇನ್ನೂ ಖಾಲಿ ಆಗ್ಲಿಲ್ಲ, ಬಟ್ ಸ್ಟಿಲ್ ಸ್ಪೆಂಟ್ ವೆಲ್.
ಫುಡ್ ಎಂತ ನೋಡುವ ಮಾರ. ಫುಡ್ ಸ್ವಲ್ಪ ಒಂದು ಹಂಟ್ ಮಾಡಿ ಆದ್ಮೇಲೆ ಸ್ವಲ್ಪ ರೆಸ್ಟ್ ತಕೊಂಡು ಮತ್ತೆ ಕಂಟಿನ್ಯೂ ಮಾಡುವ ಅಂತೇಳಿ. ವೈಡ್ ರೇಂಜ್ ಉಂಟು ಇನ್ಸೆಕ್ಟ್ಸ್ ಅದು, ನೋಡೋ ಪಾಪ ಅಂತದೆ. ಆದ್ರೆ ಬಟ್ ಅದನ್ನ ಸತ್ತ ಮೇಲೆ ನನ್ನ ಲೆಕ್ಕಲ್ಲಿ ಅದನ್ನ ಮಾಡ್ತಾರ ಅಂತ, ಎಂತ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಅದನ್ನ ಎಂತ ಅಂತ ಹೇಳಿದ್ರೆ ಯಾವ್ದಾದ್ರು ಎಂಡೇಂಜರ್ಡ್ ಸ್ಪೀಸೀಸ್ ಅನ್ನ ತೋರ್ಸಿಗಾಗಿ ಯೂಸ್ ಆಗ್ಬೋದು. ಬಟ್ ಮಾಡುದು ಸರಿಯಾ ತಪ್ಪ ಅಂತ ಹೇಳುದು ನಂಗೆ ಗೊತ್ತಿಲ್ಲ. ಎಂತಕ್ಕಂತ ಹೇಳಿದ್ರೆ ಸ್ಟಡಿ ಪರ್ಪಸ್ ಎಂತ ಅಂತ ಹೇಳಿದ್ರೆ ಒಬ್ಬರನ್ನ ಸ್ಟಡಿ ಮಾಡುವಾಗ ಹಾರ್ಮ್ ಅಂತೂ ಆಗುದು ಹಾಗೆ ಆಗ್ತದೆ. ಅದು ಸರಿ ಅಂತ ನಾನು ಹೇಳುದಿಲ್ಲ, ತಪ್ಪಂತ ಹೇಳೋದು ದೊಡ್ಡವ ನಾನಾಗ್ಲಿಲ್ಲ. ಇದನ್ನ ಹಾಗೆ ನಾನು ಇದ್ದಷ್ಟು ನೋಡ್ತಿದ್ದೇನೆ ಅಷ್ಟೇ, ಬಿಟ್ರೆ ಬೇರೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಅದ್ರ ಮಧ್ಯೆ ನಂಗೆ ತುಂಬಾ ಇಷ್ಟ ಆಗಿರುವಂತದ್ದು ಆರ್ಟ್ ಎಂತ ಸಹ ಎಲ್ಲಿಂದ ಸಹ ಆರ್ಟ್ ಅನ್ನ ಜಸ್ಟ್ ಇಮ್ಯಾಜಿನೇಷನ್ ಪವರ್ ಇರ್ಬೇಕು. ತೋರಿಸ್ತೇನೆ, ಮಾತಾಡೋದು ಎಂತಕ್ಕಂತ ತೋರಿಸ್ತೇನೆ ಮತ್ತೆ ನೋಡಿ. ಸೊ ದೂರ ನೋಡುವಾಗ ಇದು ನಾರ್ಮಲ್ ಫೋಟೋ ಕಾಣ್ತದೆ, ಬಟ್ ಆರ್ಟ್ ಅಂಡ್ ಆರ್ಟಿಸ್ಟ್ ತುಂಬಾ ಡೇಂಜರಸ್ ಆದವರು. ಸೊ ಈಗ ಆರ್ಟಿಸ್ಟ್ ಅನ್ನ ಮಾತಾಡುವಂತ ಮನ್ಸು ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ಇದು ನೋಡಿ ಜಸ್ಟ್ ಟ್ರೈಲರ್. ಆರ್ಟಿಸ್ಟ್ ಅನ್ನ ಮಾತಾಡಿಸಿ ಆದ್ಮೇಲೆ ಅವರ ಆರ್ಟ್ ಫುಲ್ ಕನೆಕ್ಷನ್ ಅನ್ನು ತೋರಿಸ್ತೇನೆ ನಾನು ನಿಮ್ಗೆ, ಎಂತ ಮಾಡಿದ್ದಾರೆ ಅಂತ ಹೇಳಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚೈತನ್ಯ. ನಿಮ್ಮೆಲ್ಲರಿಗೂ ಕೃಷಿ ಮತ್ತು ತೋಟಗಾರಿಕೆ 2025ಕ್ಕೆ ಸ್ವಾಗತ. ಇಲ್ಲಿ ನಾವು ಕೀಟಶಾಸ್ತ್ರ ವಿಭಾಗದಿಂದ ಕೀಟಗಳ ಪ್ರದರ್ಶನವನ್ನು ಇಟ್ಟಿದ್ದೀವಿ. ಕೀಟ ಪ್ರಪಂಚ ಎಂಬ ಶೀರ್ಷಿಕೆಯಡಿ. ಇದರಲ್ಲಿ ಆಕ್ಚುಲಿ ಜಗತ್ತಿನಲ್ಲಿ ಸುಮಾರು 10 ಲಕ್ಷಕ್ಕೂ ಅಧಿಕ ಜೀವಿಗಳಿವೆ. ಅದರಲ್ಲಿ 60% ಕೀಟಗಳೇ ಇವೆ. ಸೊ ಅದರಿಂದ ಈ ಕೀಟಶಾಸ್ತ್ರ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಕೀಟ ಅಂದ ತಕ್ಷಣ ನಾವು ಬರೀ ಹಾನಿಕಾರಕವಾಗಿ ನೋಡ್ತೀವಿ, ಬೆಳೆಗಳಿಗೆ ಹಾನಿಕಾರಕ. ಬಟ್ ಅಷ್ಟೇ ಅಲ್ಲದೆ ಅದರಿಂದ ಸಹ ಕೇವಲ 10% ಮಾತ್ರ ಬೆಳೆಗಳಿಗೆ ಆಗ್ಲಿ ಮನುಷ್ಯ ಜೀವಿಗಳಿಗೆ ಆಗಲಿ ಹಾನಿ ಉಂಟು ಮಾಡುವ ಕೀಟಗಳನ್ನು ನಾವು ಕಾಣ್ಬೋದು. ಅದು ಬಿಟ್ಟು 90% ಕೀಟಗಳು ನಮಗೆ ಉಪಯುಕ್ತವೇ ಆಗಿವೆ. ಹಾಗಾಗಿ ಕೃಷಿ ಅಂದರೆ ಈ ಕೃಷಿ ಮೇಳದ ಮಹತ್ವ ಏನಾಗಿದೆ ಅಂದ್ರೆ ಸಮಗ್ರ ಕೃಷಿ ಸುಭದ್ರ ಕೃಷಿ ಎಂಬ ಶೀರ್ಷಿಕೆಯಡಿ ಈ ಕೃಷಿ ಮೇಳ ಜರುಗುತ್ತಿದೆ. ಇದರಲ್ಲಿ ಕೃಷಿ ಅಂದ್ರೆ ಬರೀ ಬೆಳೆ ಬೆಳೆಯುವುದಷ್ಟೇ ಅಲ್ಲ, ಇದರೊಂದಿಗೆ ಜೇನು ಕೃಷಿ ಆಗಿರ್ಬೋದು, ರೇಷ್ಮೆ ಕೃಷಿ ಆಗಿರ್ಬೋದು, ಹಾಗೆ BSF ಬ್ಲಾಕ್ ಸೋಲ್ಜರ್ ಫ್ಲೈ ಕೃಷಿ ಆಗಿರ್ಬೋದು, ಹೀಗೆ ನಾನಾ ತರಹದ ಕೀಟಗಳನ್ನು ಸಹ ಉಪಯೋಗಿಸಿ ಕೃಷಿಗಳಲ್ಲಿ ನಾವು ತೊಡಗಿಸಬಹುದು. ಹಾಗೆ ಈ ಕೀಟಗಳಡಿ ವಿವಿಧ ತರ ವಿನ್ಯಾಸವನ್ನು ನಾವು ಇಲ್ಲಿ ಮಾಡಿದ್ದೀವಿ. ಸುಮಾರು 1 ತಿಂಗಳ ಅವಧಿಯಲ್ಲಿ ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಂದದ ರೀತಿಯಲ್ಲಿ ನಾವು ಕೀಟಗಳ ಪ್ರದರ್ಶನವನ್ನು ಇಲ್ಲಿ ಮಾಡಿದ್ದೀವಿ. ಹಾಗೆ ಇದು ರೆಸಿನ್ ಆರ್ಟ್. ಕೀಟಗಳನ್ನು ಅಂದ್ರೆ ಆಲ್ರೆಡಿ ಸಾಯಿಸಿದ ಕೀಟಗಳನ್ನು ನಾವು ಯೂಸ್ ಮಾಡಿ ರೆಸಿನ್ ಆರ್ಟ್ ಅಲ್ಲಿ ಪ್ರಿಸರ್ವ್ ಮಾಡಿ ಇದನ್ನು ಮಾಡಿದ್ದೀವಿ. ಹಾಗೆ ನೋಡ್ಬೋದು ನಾವು ಸಿರಿಕಲ್ಚರ್, ರೇಷ್ಮೆ ಕೃಷಿ ಅಂದ್ರೆ ಬರೀ ಸೀರೆಗಷ್ಟೇ ಸೀಮಿತವಲ್ಲ, ಅದಲ್ಲದೆ ರೇಷ್ಮೆ ಗೂಡಿನಿಂದ ನಾವು ಅಲಂಕರಿತ ವಸ್ತುಗಳನ್ನು ಸಹ ನಾವು ಮಾಡಿದ್ದೀವಿ. ಅದನ್ನು ಸಹ ನೀವು ನೋಡಬಹುದು. ಹಾಗೆ ಜೇನಿನಲ್ಲೂ ಅಷ್ಟೇ. ಈಗ ಮೇಕಪ್ ಅಂದ್ರೆ ಬರೀ ಕಾಸ್ಮೆಟಿಕ್ಸ್ ಆರ್ಟಿಫಿಷಿಯಲ್ ವರ್ಡ್ ಆಗಿದೆ, ಬಟ್ ಅದರಲ್ಲೂ ಸಹ ಜೇನು ಮೇಣದಿಂದ ನಾವು ನೈಸರ್ಗಿಕವಾಗಿ ಲಿಪ್ ಬಾಮ್ ಆಗಿರ್ಬೋದು, ಫೇಸ್ ಕ್ರೀಮ್ ಆಗಿರ್ಬೋದು, ಹೇರ್ ಆಯಿಲ್ ಆಗಿರ್ಬೋದು, ಅದನ್ನು ಸಹ ಮಾಡಿದ್ದೀವಿ. ಹಾಗೆ ಬೆಳೆಗಳಿಗೆ ಹಾನಿ ಮಾಡುವಂತಹ ಕೀಟಗಳನ್ನು ಸಹ ಇಲ್ಲಿ ಪ್ರದರ್ಶಿಸಿದ್ದೀವಿ. ಸೊ ದಟ್ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಅದರ ಜೀವನ ಚಕ್ರ ಹೆಂಗಿರುತ್ತೆ ಮತ್ತು ಅದರ ನಿರ್ವಹಣೆ ಹೇಗಿರುತ್ತೆ ಅದನ್ನ ಸಹ ನಾವು ಇಲ್ಲಿ ಕನ್ಸಲ್ಟೆನ್ಸಿ ಸಹ ಮಾಡ್ತಾ ಇದ್ದೀವಿ. ಸೊ ಅದರಿಂದ ಹಾನಿಕಾರಕವಾದ್ರೆ ಏನನ್ನು ಆಗಿ ಅದನ್ನ ಸಮಗ್ರ ರೀತಿಯಲ್ಲಿ ನಿಯಂತ್ರಣ ಮಾಡುವುದು ಅಂತ ರೈತರಿಗೂ ಸಹ ಉಪಯುಕ್ತವಾಗಿ ನಾವು ಮಾಡ್ತಾ ಇದ್ದೀವಿ. ನೀವು ಹಾಗೆ ನೋಡ್ಬೋದು ಸಮಗ್ರ ನಿರ್ವಹಣಾ ಪದ್ಧತಿಯನ್ನು ಸಹ ನಾವು ಡಿಸ್ಪ್ಲೇ ಮಾಡಿದ್ದೀವಿ. ಬರೀ ರಾಸಾಯನಿಕವಾಗಿ ನಾವು ಕೀಟಗಳನ್ನು ನಿಯಂತ್ರಣ ಮಾಡೋದಲ್ಲ, ಅದ್ರ ಜೊತೆ ಬಯೋಲಾಜಿಕಲ್ ಮೆಥಡ್ ಆಗಿರ್ಬೋದು, ನಮ್ಮ ಕಲ್ಚರಲ್ ಮೆಥಡ್ ಆಗಿರ್ಬೋದು, ಹೇಗೆ ಮಾಡ್ಬೋದು ಅನ್ನೋ ಸಹ ನಾವು ತೋರಿಸ್ತೀವಿ. ಅಯ್ಯೋ, ಇದು ನೆವರ್ ಎಂಡಿಂಗ್ ಹಸಲ್ ಇದ್ದಾಗೆ. ಮುಂದೆ ಬಂದಷ್ಟು ಇದು ಎಂಡ್ ಅಂತ ಆಗುದಿಲ್ಲ. ಇನ್ನು ಮುಂದೆ ಓಪನ್ ಆಗ್ತಾ ಉಂಟು. ಸಾಕಾಯ್ತು, ಗಿವ್ ಅಪ್ ಮಾಡುವಂತಿದ್ದೇನೆ. ಎಂತ ಮಾಡೋದು ಗೊತ್ತಿಲ್ಲ, ಎಲ್ಲಿ ಹೋಗೋದು ಗೊತ್ತಿಲ್ಲ. ಜಸ್ಟ್ ವೇಟಿಂಗ್.